ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳ್ತೀನಿ ಗ್ರೂಪ್ ಡಿ ಜಾಬ್ ಸಂಬಂಧಪಟ್ಟಿರೋಂಥ ಮಾಹಿತಿ ಅಫಿಷಿಯಲ್ ನೋಟಿಫಿಕೇಷನ್ ನೋಡಿ, ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ಟಿರೋಂಥ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿನ ಅಪ್ಲಿಕೇಶನ್ ಡೇಟ್ ಏನಿದೆ, ಓಕೆ, ನೋಟಿಫಿಕೇಷನ್ ಆಗಿದೆ 28ನೇ ತಾರೀಕು. ಓಕೆ, ಇವಾಗ ಜನವರಿ 22ಕ್ಕೆ ಶುರು ಆಗ್ತದೆ, ಡಿಸೆಂಬರ್ 22 ನೋಟಿಫಿಕೇಷನ್. ಓಕೆ, ಇವಾಗ ನೋಡಿ ಜನವರಿ 23 ಏನಾಗುತ್ತೆ, ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನೊಂದು 2-3 ದಿನದಲ್ಲಿ. ನೆಕ್ಸ್ಟ್ ಫೆಬ್ರವರಿ 22 ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಪೇಮೆಂಟು ಫೆಬ್ರವರಿ 23. ಓಕೆ, ನೋಡಿ ನಾವೇನಾದರೂ ಅಪ್ಲಿಕೇಶನ್ ಹಾಕೊಡ್ಬೇಕಂದ್ರೆ ಕೇವಲ ನಾವು ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, 70 ರೂಪೀಸ್ ಪರ್ ಅಪ್ಲಿಕೇಶನ್. ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಅಲ್ಲಿ ನಮಗೆ ಪರ್ಸನಲ್ ಮೆಸೇಜ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಓಕೆ, ಒಂದು ಅಪ್ಲಿಕೇಶನ್ಗೆ 70 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಫ್ರಮ್ ರಿಜಿಸ್ಟ್ರೇಷನ್ ಟು ಎಂಡ್ ಆಫ್ ಅಪ್ಲಿಕೇಶನ್ ಅಂದರೆ ಫುಲ್ ಸ್ಟೆಪ್ಸ್ನ ಎಲ್ಲ ನಾವೇ ಫಿಲಪ್ ಮಾಡಿ ನಿಮಗೆ ಕೊಡ್ತೀವಿ. ನೆಕ್ಸ್ಟು ಒಂದು ಸ್ಯಾಲ್ರಿ ಏನಿದೆ, ಇನಿಷಿಯಲ್ ಪೇ ನೋಡಿ, ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್ ಅಂದರೆ ಈಗ 7ನೇ ವೇತನ ಆಯೋಗ ಇದೆ ನೋಡಿ. ಈಗ 7ನೇ ವೇತನ ಆಯೋಗ ಆಲ್ರೆಡಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಜಾರಿಗೆ ಮಾಡಿದೆ. ಓಕೆ, ಅದರ ಅಧ್ಯಯನ ನಡೆಸಿದೆ. ಓಕೆ, ಹಾಗಾಗಿ ಈ ಸ್ಯಾಲ್ರೀಸ್ ಇನ್ನೂ ಜಾಸ್ತಿ ಆಗೋದಿರುತ್ತೆ. 8 to 36 ಇಯರ್ಸ್ 32,000 ಪೋಸ್ಟ್ಗಳಿದೆ. ಓಕೆ, ಅದು ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಕ್ಯಾಂಡಿಡೇಟ್ಸ್ ಫೆಬ್ರವರಿ 22 ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ. ದಯವಿಟ್ಟು ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿ. ನಾವು ಕೂಡ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ, ನೀವು ಬೇಕಾದರೆ ಡಾಕ್ಯುಮೆಂಟ್ನ ಕಳಿಸ್ಬೇಕು. ಓಕೆ, ಅದನ್ನು ನಾನು ಯಾವ ರೀತಿ ಅಂತ ಹೇಳಿದ್ದೇನೆ ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ಗೆ. ನೀವು ಅಲ್ಲಿ ನಮಗೆ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟು ಏನಾದರೂ ಹೆಲ್ಪ್ಲೈನ್ ನಂಬರ್ಸ್ ಬೇಕಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಇಲ್ಲಿ ಹೆಲ್ಪ್ಲೈನ್ ನಂಬರ್ಸ್. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಮ್ ಸ್ಟೇಟಸ್ ಪ್ಯಾಟ್ರನ್ ಏನಿದೆ, ನೆಗೆಟಿವ್ ಮಾರ್ಕಿಂಗ್. ಓಕೆ, 1/3 ಇರುತ್ತೆ. ಯೂಶುವಲ್ ನೋಡಿ 1/4 ಇರುತ್ತೆ, ಬಟ್ ರೈಲ್ವೇದಲ್ಲಿ 1/3 ಇರುತ್ತೆ. ಅದೇ ಜಾಸ್ತಿ ನೆಗೆಟಿವ್ ಕಟ್ ಆಫ್ ಕಮ್ಮಿ ನಿಂದಿರೋದು. ನೆಕ್ಸ್ಟ್ ನೋಡುವ. ಓಕೆ, ಇದು ನಿಮ್ಮ ಒಂದು ಯೂಶುವಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರಬೇಕಂತಿದೆ, ಇದನ್ನು ನೋಡ್ಕೊಳ್ಳಿ. ನೋಡಿ, ಎಕ್ಸಾಮ್ ಫೀ ಏನಿದೆ ಅದರದ್ದೇನು SC/ST OBC ಅವರಿಗೆ ಆಗಲಿ ಜನರಲ್ ಅವ್ರಿಗೆ 500 ರೂಪಾಯಿ ಇದೆ. 400 ರೂಪಾಯಿ ಹೊಳ್ಳಿ ರಿಟರ್ನ್ ಬರುತ್ತೆ. 100 ರೂಪೀಸ್ ಮಾತ್ರ ಎಕ್ಸಾಮ್ ಫೀ ಬರುತ್ತೆ, ಎಕ್ಸಾಮ್ ಅಟೆಂಡ್ ಆದರೆ ಮಾತ್ರ. ಓಕೆ, ಇನ್ನು PWD ಏನು SC/ST ಫೀಮೇಲ್ಸ್ ಇವರಲ್ಲಿ ಇದರಲ್ಲಿ ಇವ್ರಿಗೆ 250 ರೂಪಾಯಿ ಇರುತ್ತೆ. ಓಕೆ, 250 ರೂಪಾಯಿ. ಆ್ಯಂಡ್ ನೀವು ಎಕ್ಸಾಮ್ನ ಅಟೆಂಡ್ ಆದರೆ ಅಮೌಂಟು ಫುಲ್ ರೀಫಂಡ್ ಆಗುತ್ತೆ. ಓಕೆ, ನೆಕ್ಸ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ತೆಗೆದಿಡು. ಇನ್ನು ರೀಫಂಡ್ ಆಫ್ ಎಕ್ಸಾಮಿನೇಷನ್ ಫೀ. ಓಕೆ, ಡ್ಯೂಲಿ ಡೈರೆಕ್ಟಿವ್ ಬ್ಯಾಂಕ್ ಚಾರ್ಜಸ್ ಆ್ಯಸ್ ಅಪ್ಲಿಕೇಬಲ್. ಓಕೆ, ನಿಮ್ಮ ಒಂದು ಅಮೌಂಟ್ಗೆ ಸಂಬಂಧಪಟ್ಟ ಏನಾದರೂ ಹೆಲ್ಪ್ಲೈನ್ ಬೇಕಾದರೆ ಇಲ್ಲಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಈಗ ರಿಕ್ವೈರ್ಮೆಂಟ್ ಪ್ರೊಸೆಸ್ ಏನಿರುತ್ತೆ, ಮೊದಲು ಕಂಪ್ಯೂಟರ್ ಎಕ್ಸಾಮು, ಫಿಸಿಕಲ್ಲು, ಡಾಕ್ಯುಮೆಂಟು ವೆರಿಫಿಕೇಷನ್. ಓಕೆ, ಮೆಡಿಕಲ್ಲು, ಇವೆಷ್ಟಾದರೆ ಮುಗಿತು ನೀವು ಜಾಬ್ ಜಾಯ್ನಿಂಗ್ಗೆ. ಓಕೆ, ಪ್ಯಾಟ್ರನ್ ನೋಡಿ, ಎಕ್ಸಾಮ್ ಪ್ಯಾಟ್ರನ್ ಏನಿದೆ 90 ನಿಮಿಷ, 1 ಗಂಟೆ 30 ನಿಮಿಷ. 25 ಸೈನ್ಸು, 25 ಮ್ಯಾಥ್ಸು, 25 ರೀಸ್ನಿಂಗು, 20 ಕರೆಂಟ್ ಅಫೇರ್ಸು. ಅಂದರೆ ನಿಮಗೆ 55 ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಚಾಪ್ಟರಲ್ಲಿ ಬರ್ತದೆ. GK 25, ಜನರಲ್ ಸೈನ್ಸ್ ಅಂತ ಇದ್ದರೆ GK ಬರುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ಅವೇರ್ನೆಸ್. ಓಕೆ, ಈಗ ಟೋಟಲ್ 100 ಪ್ರಶ್ನೆಗಳು. ಇಲ್ಲಿ ನೆಗೆಟಿವ್ ನೋಡಿ 1/3 ಇದೆ. ಓಕೆ, ಪ್ರತಿ ಸಲ ನೀವು ಅಪ್ಲೈ ಮಾಡ್ಬೇಕಂದ್ರೆ ಮತ್ತು ಒಂದೊಂದು ಪ್ರಶ್ನೆ ಅಟೆಂಪ್ಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ. ಓಕೆ, ಇನ್ನು ಸಿಲೆಬಸ್ ಏನಿದೆ ನೋಡ್ಕೊಬೋದು. ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್, ನೆಕ್ಸ್ಟು ಜನರಲ್ ಸೈನ್ಸ್ ಏನಿದೆ ಕವರ್ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಸೈನ್ಸ್ 10th ಸ್ಟ್ಯಾಂಡರ್ಡ್ ಲೆವೆಲ್. ಓಕೆ, CBSE ಅದು ಗೊತ್ತಿರಲಿ. ನೆಕ್ಸ್ಟು ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್, ಸೈನ್ಸ್, ಟೆಕ್ನಾಲಜಿ, ಸ್ಪೋರ್ಟ್ಸು, ಕಲ್ಚರು, ಎಕನಾಮಿಕ್ಸ್, ಪೊಲಿಟಿಕ್ಸ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಅಂದರೆ ಕರೆಂಟ್ ಅಫೇರ್ಸ್ ಎಲ್ಲ ಬರುತ್ತೆ. ಇನ್ನು ಇಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ, ಮೇಲ್ ಕ್ಯಾಂಡಿಡೇಟ್ಸ್ ನೋಡಿ, ಲಿಫ್ಟ್ ಆ್ಯಂಡ್ ಕ್ಯಾರಿ 35 kg ಆಫ್ ವೇಟ್, 35 kg ವೇಟ್ನ ತೆಗೆದುಕೊಂಡು 100 ಮೀಟರ್ಸ್ 2 ನಿಮಿಷದಲ್ಲಿ ಓಡಬೇಕು.
ಇನ್ನು ಒಂದೇ ಚಾನ್ಸ್ ಇರೋದು. ಓಕೆ, ನೆಕ್ಸ್ಟು ಇನ್ನು ಬೀಳಾರ್ದು ನಿಂದಿರ್ಲಾರ ಓಡಬೇಕು. ನೆಕ್ಸ್ಟು ಮತ್ತು ಅದರ ಜೊತೆಗೆ ಶುಡ್ ಬಿ ಏಬಲ್ ಟು ರನ್ ಫಾರ್ ಅ ಡಿಸ್ಟೆನ್ಸ್ 1000 ಮೀಟ್ರನ್ನ 4 ನಿಮಿಷ 15 ಸೆಕೆಂಡಲ್ಲಿ ಒಂದೇ ಚಾನ್ಸಲ್ಲಿ ಓಡಬೇಕು. ಓಕೆ, ಎರಡು ಪಾಸಿಬಿಲಿಟಿ ಮಾಡಬೇಕು. ನೆಕ್ಸ್ಟ್ ಫೀಮೇಲಲ್ಲಿ 20 kg 100 ಮೀಟ್ರ್ 2 ನಿಮಿಷ. ಓಕೆ, ನೆಕ್ಸ್ಟು 1000 ಮೀಟರ್ಸ್ ಆ್ಯಂಡ್ 5 minutes 40 seconds ಟೈಮ್. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್. ನೆಕ್ಸ್ಟ್ ನಾರ್ಮಲೈಜೇಷನ್ ನೋಡಿ, ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ವೇರಿಯಸ್ ಅವ್ರನ್ನೆಲ್ಲ ಏನರು ನಾರ್ಮಲೈಜೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅಪ್ಲೈ ಯಾವ ರೀತಿ ಮಾಡ್ಬೇಕಂತ ಹೇಳಿದರೆ, ಓಕೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ಸ್. ಏನೋ ನೀವು ಮಿಸ್ಟೇಕ್ ಮಾಡಿದ್ರೆ ಏನು ಮಾಡಬೇಕು, ಆಫ್ಟರ್ ದಿ ಫೈನಲ್ ಸಬ್ಮಿಷನ್, ಒಂದು ಸಬ್ಮಿಷನ್ ಮುಗಿತು ಆನ್ಲೈನ್ ಅಪ್ಲಿಕೇಶನು, ಇನ್ನೊಂದು ನೀವು ಮಾಡಿಫಿಕೇಷನ್ ಮಾಡ್ಬೇಕಂದ್ರೆ ಎಕ್ಸೆಪ್ಟ್ ಫೀಲ್ಡ್ ಅಂದರೆ ಕ್ರಿಯೇಟ್ ಅಕೌಂಟ್ ಇನ್ಕ್ಲೂಡಿಂಗ್ ಮೊಬೈಲ್ ನಂಬರ್. ಸೊ ಪೇಯಿಂಗ್ ಮಾಡಿಫಿಕೇಷನ್ ಫೀ ₹250 ಮಾಡಿಫಿಕೇಷನ್ ಫೀಸ್ ಇರುತ್ತೆ. ತಪ್ಪಾಗಿದ್ದರೆ ಅದನ್ನು ಕಟ್ಟಿ ಇದು ಮಾಡಬೇಕು. ಇದು ಯಾವುದೇ ರೀತಿ ರೀಫಂಡ್ ಇರೋದಿಲ್ಲ. ಓಕೆ, ಒಂದು ಸಲ ಕಟ್ಟಿದ್ರೆ ಮುಗೀತು. ಓಕೆ, ಓಕೆ ಆನ್ಲೈನ್ ಮಾಡಿಫಿಕೇಷನ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ 24 ಮಾರ್ಚ್ 6ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಇನ್ವ್ಯಾಲಿಡ್ ಅಪ್ಲಿಕೇಶನ್ಸ್ ಏನಾದರೂ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಾಲ್ ಲೆಟ್ರ್ ಬರುತ್ತೆ, ವೆಬ್ಸೈಟಲ್ಲಿ ಇರ್ತದೆ, ಡೌನ್ಲೋಡ್ ಮಾಡ್ಕೋಬೇಕು. ವೆರಿಫಿಕೇಷನ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ತರಬೇಕಂತ ಹೇಳ್ತಾರೆ. ನೆಕ್ಸ್ಟು ಸೆಂಟರ್ ಡೀಟೇಲ್ಸ್ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ. ಓಕೆ, ಕಾನ್ಫಿಡೆನ್ಷಿಯಲ್. ಇಲ್ಲಿ ಎಲ್ಲ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಗಳಿದೆ. ಯಾವುದು ಅಂದರೆ ಎಕ್ಸಾಮಿಗೆ ಸಂಬಂಧಪಟ್ಟಿರೋಂಥ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿ. ಓಕೆ, ನೆಕ್ಸ್ಟು ಪೋಸ್ಟ್ ಪ್ಯಾರಾಮೀಟರ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ವೇಕೆನ್ಸಿ ಎಷ್ಟೆಷ್ಟಿದ್ದಾವೆ, 32,000 ಡಿವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಓಕೆ, ಎಲ್ಲ ಕೆಲವೊಂದಿಷ್ಟು ITI ಮೇಲಿದೆ, ಕೆಲವೊಂದಿಷ್ಟು 10th ಮೇಲಿದೆ. ಓಕೆ, ನೀವು 10th ಮೇಲಿದ್ರೆ 10th ಮೇಲೆ ಅಪ್ಲೈ ಮಾಡಿ, ITI ಇದ್ದರೆ ITI ಮೇಲೆ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಗ್ರೂಪ್ ಡಿಯಲ್ಲಿ 2 ಥರ ಮಿಕ್ಸ್ ಇದೆ. ಓಕೆ, ಇವಾಗ ನೋಡೋಣ ನೆಕ್ಸ್ಟು ಪ್ರೊಸೀಜರ್ ಏನಿದೆ ನೋಡಿ. ಕ್ವಾಲಿಫಿಕೇಷನ್ ಸಂಬಂಧಪಟ್ಟಿರೋಂಗೆ ಕಂಪಲ್ಸರಿ 10th ಆಗಿರಬೇಕು, 10th ಮಾತ್ರ. ಓಕೆ, ನೀವು ITI ಆಗಿದ್ದರೂ ಓಕೆ, ಇಲ್ಲಾಂದರೂ ಓಕೆ, ಕಂಪಲ್ಸರಿ ಏನಿಲ್ಲ ITI. ಮತ್ತು ಇನ್ನೊಂದು ನೆನಪಿರಲಿ, ನೀವು ITI ಇದ್ದರೆ ITI ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ITIದಲ್ಲಿ ನೀವು ಏನು ಮಾಡಬೇಕು, ಅಪ್ರೆಂಟಿಸ್ಶಿಪ್ ಅಂತ ಕರೀತಾರೆ. ಅಂದರೆ ಏನು ಇಂಟರ್ನ್ಶಿಪ್ ಥರ ಇರುತ್ತೆ ನಿಮಗೆ. ಅದನ್ನು NVCT ಅಂತ ಮಾಡ್ತಾರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಏನೋ ಒಲಂಪಿಕ್ ಟೆಸ್ಟ್ ಅಂತ ಇರ್ತದೆ. ಓಕೆ, NVCT ಅಂತ, NVCT. ಓಕೆ, ಆ ಒಂದು ಟೆಸ್ಟನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಫಿಸಿಕಲ್ ಇರೋದಿಲ್ಲ, ಡೈರೆಕ್ಟು ಎಕ್ಸಾಮ್ ಕ್ಲಿಯರ್ ಆದರೆ ಸಾಕು ಜಾಯ್ನ್ ಮಾಡ್ಕೋತಾರೆ. ಸಪೋಸ್ ಇಲ್ಲ ಅಂದರೆ ನೋಡಿ, ಇನ್ನೊಂದು ಜೋನ್ ವೈಸು ನಿಮಗೆ ಇರ್ತದೆ ಅಪ್ಲಿಕೇಶನ್. ಯಾವಾಗಲೂ ಜೋನ್ ವೈಸ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದಕ್ಕಾಗಿ ನೀವು ಯಾವ ಒಂದು ಜೋನಿಗೆ ಅಪ್ಲೈ ಮಾಡ್ತೀರೋ ನೋಡ್ಕೊಳ್ಳಿ. ಮತ್ತು ಒಂದು ಮಾತು ಹೇಳ್ತೀನಿ, ನೀವು ಯಾವ ಜೋನಿಗೆ ಹಾಕ್ತೀರೋ ನೋಡಿ, ಅಲ್ಲಿಂದ ಸುಮಾರು 5 ರಿಂದ 10 ವರ್ಷ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಅವಕಾಶನೇ ಬರೋದಿಲ್ಲ. ಓಕೆ, ನೀವು ಅಲ್ಲೇ ಜಂಡ ಹೊಡೆದಿರ್ಬೇಕಾಗುತ್ತೆ. ಓಕೆ, ನಮ್ಮ ಒಂದು ಹುಬ್ಬಳ್ಳಿಯಲ್ಲಿ ನೋಡೋಣ, ಸೌತರ್ನ್ ವೆಸ್ಟರ್ನ್ ಘಾಟ್ಸ್ ಎಷ್ಟು ಪೋಸ್ಟ್ ಇದ್ದಾವೆ, ಟೋಟಲ್ ಎಷ್ಟಿದ್ದಾವೆ, ಟೋಟಲ್ 503 ಪೋಸ್ಟ್ಗಳಿದೆ ಟೋಟಲ್ ಹುಬ್ಬಳ್ಳಿಯಲ್ಲಿ. ನೀವು ಕ್ಯಾಟಗರಿ ನೋಡಿ, ಯಾವ ನಿಮ್ಮ ಕ್ಯಾಟಗರಿಗಳೇನಿದ್ದಾವೆ. ಓಕೆ, OBC SC ST ಅವನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ಹುಬ್ಬಳ್ಳಿ ಅಥವಾ ಬೆಂಗಳೂರು ನೋಡಿ ಇನ್ಕ್ಲೂಡಿಂಗ್ ಬೆಂಗಳೂರು ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಹುಬ್ಬಳ್ಳಿ ಜೋನ್ ಅಂದರೆ ಬೆಂಗಳೂರು ಕೂಡ ಅಲ್ಲೇ ಬರುತ್ತೆ. ಬೆಂಗಳೂರು ಹುಬ್ಬಳ್ಳಿ ಸೇರಿಸಿನೇ 500 ಪೋಸ್ಟ್. ಮತ್ತು ಬೇರೆ ಬೇರೆ ನೀವು ಜೋನ್ ಯಾವ್ದು ನೋಡಿ ಇಷ್ಟ ಬೇಕಾದ್ರೆ ಅಪ್ಲೈ ಮಾಡಿ. ಓಕೆ, ಇನ್ನು ಪ್ರಮೋಷನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲಿ. ಗ್ರೂಪ್ ಡಿಯಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇರುತ್ತೆ. 1 to 3 ಇಯರ್ಸ್ ಆದಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಆದರೆ ಗ್ರೂಪ್ ಸಿಗೆ ಹೋಗ್ತಾರೆ. ಓಕೆ,
ಈಗ ಗ್ರೂಪ್ ಸಿಯಲ್ಲಿ ಮತ್ತೆ ಒಂದು 3-4 ವರ್ಷ ಮಾಡಿ ಅಥವಾ ಒಂದು 5 ವರ್ಷ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ಪ್ರಮೋಷನ್ ಇರ್ತದೆ. ಓಕೆ, ಬಹಳ ಲೇಟಾಗಿ ಸ್ವಲ್ಪ ಪ್ರಮೋಷನ್ಗಳು ಸಿಗ್ತವೆ. ಓಕೆ, ಮತ್ತು ನಿಮಗೆ ಓದೋಕ್ಕೆ ಟೈಮು ಸಿಗುತ್ತೆ. ಓಕೆ, ಯಾಕಂದರೆ ರೈಲ್ವೆ ಟೈಮ್ಸ್ ಹೆಂಗಿರ್ತದೆ 24/7 ಇದ್ದರೂ ನಿಮಗೆ ಶಿಫ್ಟ್ ವೈಸ್ ಇರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಟೈಮ್ ಸಿಗುತ್ತೆ. ಮತ್ತು ಹಲವಾರು ಸಾಧಕರು ಕೂಡ ಗ್ರೂಪ್ ಡಿದಿಂದನೇ ಸಾಧನೆ ಮಾಡಿದವರು ಇದ್ದಾರೆ. ಓಕೆ, ನೀವು ಯಾವುದಾದ್ರೂ ಒಂದು ಜಾಬ್ ಮಾಡ್ಕೊತ ಓದಬೇಕು ಅನ್ನೋರಿಗೆ ಹೇಳಿ ಮಾಡಿಸೋ ಜಾಬು SLC ಮೇಲಿದೆ, ಅಪ್ಲೈ ಮಾಡಿ. ಓಕೆ, ಒಂದು ಅಪ್ಲೈ ಮಾಡಲು ನಾವು ಹೇಳೋದು ಒಂದು ಅಪ್ಲಿಕೇಶನ್ ಹಾಕೊಡಲು ₹70 ಚಾರ್ಜಸ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಓಕೆ, ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ನಿಮಗೆ ಅಪ್ಲೈ ಮಾಡಿಕೊಡ್ತೀವಿ. ಓಕೆ, ಇಲ್ಲಿ ಇದು ಗೊತ್ತಿರಲಿ, ಜೋನ್ ವೈಸ್ ಇದೆ. ಓಕೆ, ಜೋನ್ ವೈಸ್ ಆಲ್ಮೋಸ್ಟ್ ಆಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ಜೋನ್ ವೈಸ್ ಇರುತ್ತೆ. ಓಕೆ, ಇಲ್ಲಿಗೆ ಒಂದು ನೋಟಿಫಿಕೇಷನ್ ಡೀಟೇಲ್ಸ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ ಅನ್ಕೋತೀನಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.